ಪ್ರಕಾರ ಈಗಿರೋಂಥ ಮಾಹಿತಿ ಪ್ರಕಾರ ಈ ನ್ಯಾಯ ಅಂತೂ ಆ ಹುಡುಗಿಗೆ ಸಿಗಲ್ಲ, ನಮಗೆ ಕೂಡ ಸಿಗಲ್ಲ, ನಮ್ಮ ನಗರದ ಜನರಿಗೆ ಸಿಗಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗಬೇಕಂದ್ರಿಗಿನ ನಾನು ಇಲ್ಲಿ ಬಳ್ಳಾರಿಯಿಂದ ಅವಕಾಶ ಮಾಡಿಕೊಟ್ರೆ ಇಲ್ಲಿಂದ ಪಾದಯಾತ್ರೆ ಮಾಡೋಕೆ ಕೂಡ ನಾನು ರೆಡಿ ಆಗಿದ್ದೀನಿ. ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀನಿ. ನಮ್ಮ ಡಿಮ್ಯಾಂಡ್ ಏನಿದೆನೋ ನಮ್ಮ ಡಿಮ್ಯಾಂಡ್ ಏನಿದೆನೋ ಒಂದು ನಂಬರ್ 1 ಡಿಮ್ಯಾಂಡು ಇದನ್ನ CBI ಕೊಡಬೇಕು. ಇನ್ನೊಂದು ಇಲ್ಲಿದ ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ಬೇಕು. ಯಾರು ಗುಂಡು ಆರಿಸಿದಾರೋ ಅಂಗರಕ್ಷಕರು ಯಾರಿದ್ರು ಈ ಕೃತ್ಯಕ್ಕೆ ಯಾರು ಮೂಲೋ ಅವರು ನಾರಾ ಭರತ್ ರೆಡ್ಡಿ ಅವರು ಅರೆಸ್ಟ್ ಮಾಡಬೇಕು. ನಂತರ ಈ ಸತೀಶ್ ರೆಡ್ಡಿ ಅವರು ಇದ್ದಾರಲ್ಲ, ಅವರು ಒಂಥರ ಅಂದರೆ ಆ ಮನುಷ್ಯನ ಭಾವನೆಗಳು, ಆ ಮನುಷ್ಯನ ಮೈಂಡ್ ಸೆಟ್ ಏನಂದೇಳಿ ಗೊತ್ತಿಲ್ಲ. ಭಾಳಷ್ಟು ಜನರು ಅವ್ರಿಗೆ ಹವ್ಯಾಸ ಅಂತೆ, ಯಾರನ್ನ ಕರೆಸೋದು, ಗುಂಡಾರಿಸೋದು ಅವ್ರಿಗೆ ಅಭ್ಯಾಸ ಅಂತೆ. ಸಾಯಂಕಾಲ ಆದರೆ ಗುಂಡಾರಿಸ್ತಾರಂತೆ. ಅಂಥವ್ರಿಗೆ ಲೈಸೆನ್ಸ್ ಹೆಂಗೆ ಕೊಟ್ಟಿದ್ದೀರಿ ಅನ್ನೋಂಥದ್ದು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ಅಂಥವ್ರ ಮೇಲೆ ಕೂಡ ಅವ್ರಿಗೆ ಕೇಸ್ ಮಾಡಬೇಕು. ಅವ್ರು ಏನು ಮಾಡಿದಾರೆ, ಇವತ್ತು ನಕಲಿ ಮಾಡಿಕೊಂಡು ಅವರು ಬೇಕಂತೇಳಿ ಇವತ್ತು ಹಾಸ್ಪಿಟಲ್ಗೂ ಅಡ್ಮಿಟ್ ಆಗಿದ್ದಾನೆ. ಇವತ್ತು ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿರೋ ಕಾರಣ ಅವ್ನು ತಪ್ಪಿಸ್ಬೇಕನ್ನೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕೇಸಲ್ಲಿ ಅವ್ನು ಕೂಡ ಇನ್ವಾಲ್ವ್ಮೆಂಟ್ ಮಾಡಬೇಕು ಅನ್ನೋಂಥ ಒತ್ತಾಯನೂ ಕೂಡ ಮಾಡ್ತೀನಿ. ಅಲ್ಲ, ಅವ್ರ ಲೈಸೆನ್ಸ್ ಆಲ್ರೆಡಿ ಕಾನೂನು ಪ್ರಕಾರ ಏನು ಮಾಡ್ತಾ ಇದ್ರು ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಈ ರೀತಿ ಕೃತ್ಯ ನಡೆದಂಥ ಟೈಮಲ್ಲಿ, ಕಾನೂನಿನ ಬಾಹಿರದ ಚಟುವಟಿಕೆಗಳು ನಡೆದಂಥ ಟೈಮಲ್ಲಿ ಆಲ್ರೆಡಿ ಲೈಸೆನ್ಸ್ ಮಾಡೋಂಥ ಒತ್ತಾಯವನ್ನು ಕೂಡ ಆಲ್ರೆಡಿ ಸರ್ಕಾರಗಳು ಚಿಂತನೆ ಮಾಡ್ತಾ ಇದೆ. ಇಲ್ಲ, ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ. ಯಾಕಂದರೆ ನಾನು ಜನ ನೋಡ್ತಾ ಇದ್ದಾರಲ್ಲ, ಸಿಕ್ಕಾಪಟ್ಟಿ ನಮಗೆ ಇಡೀ ರಾಜ್ಯದಿಂದ ಜನರು ಬರ್ತಾ ಇದ್ದಾರೆ. ರಾಮ್ಲೂರ್ ಏನೋ ಇನ್ಸಿಡೆಂಟ್ ಆಗಿದೆ, ಜನಾರ್ದನ್ ರೆಡ್ಡಿ ಅವರಿಗೆ ತೊಂದರೆ ಆಗಿದೆ ಅನ್ನೋಂಥ ಕಾರಣದಿಂದ ಎಲ್ಲ ಕಡೆ ಕೂಡ ಜನರು ಬರುವಂಥ ಟೈಮಲ್ಲಿ ಅವ್ರನ್ನ ನಾನು ಸಮಾಧಾನ ಮಾಡಿ ಕಳಿಸ್ಬೇಕಾಗ್ತಾಯಿದೆ. ಹಂಗಾಗಿ ಭಾಳಷ್ಟು ಜನರಿಗೆ ಒಬ್ಬರಿನಿಂದ ಒಬ್ಬರು ಮಾಧ್ಯಮದ ಮೂಲಕ ಗೊತ್ತಾಗ್ತಾರೆ. ಕಾರಣ ಚಾಮರಾಜನಗರ, ಬೀದರು, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಅಖಂಡ ಕರ್ನಾಟಕದಿಂದ ಅನೇಕ ಕಡೆಯಿಂದ ಮೂಲೆಯಿಂದ ಬರ್ತಾ ಇದ್ದಾರೆ ಜನರು. ಅವರೆಲ್ಲರೂ ಕೂಡ ಸಮಾಧಾನ ಪಡಿಸ್ಬೇಕಾಗಿರೋ ಕಾರಣ ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ. ಆಲ್ರೆಡಿ ನಾನು ಕೋರ್ ಕಮಿಟಿ ಸದಸ್ಯರು ಎಲ್ಲರ ಹತ್ರ, CT ರವಿಯವ್ರ ಹತ್ರ, ಪ್ರಹ್ಲಾದ್ ಜೋಶಿ ಹತ್ರ, ಸೋಮಣ್ಣವ್ರ ಹತ್ರ ಎಲ್ಲರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅವಕಾಶವನ್ನು ಮಾಡಿಕೊಟ್ರೆ ಪಾದಯಾತ್ರೆ ಇಲ್ಲಿಂದ ಪ್ರಾರಂಭ ಮಾಡಿ, ಇವತ್ತೇನು ಕಾಂಗ್ರೆಸ್ ಅಧಿಕಾರವನ್ನು ಬರಲಾರ್ದಂಥ ಟೈಮಲ್ಲಿ ಇಲ್ಲಿಂದ ಏನು ಪ್ರಾರಂಭವನ್ನು ಮಾಡಿ, ಏನು ಬಳ್ಳಾರಿ ಜಿಲ್ಲೆಗೆ ಅಪಮಾನ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಗೆ ಪುನಃ ಇಲ್ಲಿಂದನೇ ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ಜನರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತೀನಿ. ವೆರಿಫೈ ಮಾಡಿಕೊಂಡು ಮತ್ತೆ ಕಳಿಸ್ಕೊಟ್ಟಿದ್ದಾರೆ. ಅದೇ FSL ಅವ್ರು ಬಂದಿದ್ದಾರೆ, ಇನ್ನು ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಒಂದು 500 ಮೀಟರ್ ಹತ್ತಿರ ಗುಂಡು ಆರಿಸಿದ್ದಾರೆ. ಎಲ್ಲಿ ಬೇಕಲ್ಲಿ ಬಿದ್ದಾವೆ. ಸುಮಾರಾಗಿ ನನಗೆ ಗೊತ್ತಿರೋ ಪ್ರಕಾರ ಒಂದು 30-40 ಗುಂಡು ಅದಕ್ಕೆ ಮುಂಚೆ ಆರಿಸಿರ್ಬೋದು. ಅವೆಲ್ಲ ಕೂಡ ಸಿಗಬೇಕಾಗ್ತವ. ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿ, ನಾವು ಸಪೋರ್ಟ್ ಮಾಡ್ತೀವಿ. ಮಾತು ಹೇಳಿದ್ರಿ, ಸತೀಶ್ ರೆಡ್ಡಿ ಅವ್ರನ್ನ ಕರೆಸಿ ಗನ್ನ ತಗೊಂಡು ಫೈರಿಂಗ್ ಮಾಡ್ತಾರಲ್ಲ, ಯಾರನ್ನ ಕರೆಸಿ ಯಾರನ್ನ ಫೈರಿಂಗ್ ಈ ರೀತಿ ಮಾಡ್ತಾರೆ? ಅಲ್ಲ, ಆಲ್ರೆಡಿ ಗೊತ್ತಿದೆ ಅಲ್ಲ. ಇವಾಗ ಸತೀಶ್ ರೆಡ್ಡಿ ಅವರು ಅಂಗರಕ್ಷಕರು ಫೈರ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಿದಂಥ ಅಂಗರಕ್ಷಕರು, ನಾರಾ ಭರತ್ ರೆಡ್ಡಿ ಅವ್ರಿಗೆ ಸಂಬಂಧಪಟ್ಟಿದಂಥ ಅಂಗರಕ್ಷಕರೇ ಫೈರ್ ಮಾಡಿರೋ ಕಾರಣ ಇಷ್ಟೊಂದು ಗೊಂದಲ ಆಗ್ತಾ ಇದೆ. ಅಲ್ಲ, ಅವ್ರ ಮನಸ್ಥಿತಿ ಹೆಂಗಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವರು ಒಂದು ರೀತಿ ನೋಡಿದಂಥ ಟೈಮಲ್ಲಿ ಅವ್ರ ಮನಸ್ಥಿತಿನೇ ಬೇರೆ ಆಗಿತ್ತು.